ನಮಸ್ಕಾರ, ಗುಡ್ ಆಫ್ಟರ್ನೂನ್. ನಾನು ಹರೀಶ್ ನಾಗರಾಜು. 3 ದಿನದ ಕಸ್ಟಡಿ ಕೊಟ್ಟಿದ್ರು ರಾಗಿಣಿ ಅವರನ್ನ ಸಿಸಿಬಿ ಕಸ್ಟಡಿಗೆ. ಇವತ್ತದು ಮುಗಿತಾ ಬಂದಿತ್ತು. ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನೋಡಿ. ನಟಿ ರಾಗಿಣಿ ದ್ವಿವೇದಿ ಇನ್ನೂ 5 ದಿನ ಸಿಸಿಬಿ ವಶಕ್ಕೆ. 10 ದಿನ ಕೊಡಿ ಅಂತ ಕೇಳ್ಕೊಂಡಿದ್ರು ಸಿಸಿಬಿ ಅವರು. ಕೊನೆಗೆ 5 ದಿನ ವಶಕ್ಕೆ ಕೊಟ್ಟಿದ್ದಾರೆ. ವಶಕ್ಕೆ ಕೊಟ್ಟು ಆದೇಶವನ್ನ ಕೋರ್ಟ್ ಹೊರಡಿಸಿದೆ. ಬ್ರೇಕಿಂಗ್ ನ್ಯೂಸ್. ಕೊರೋನಾ ಇರೋದ್ರಿಂದ ಕೊರೋನಾ ಮಾರ್ಗಸೂಚಿಯನ್ನು ಅನುಸರಿಸಬೇಕಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರುಪಡಿಸಿದ್ರು. ಮಹಿಳಾ ಸಾಂತ್ವನ ಕೇಂದ್ರದಿಂದಲೇ ಕೋರ್ಟ್ಗೆ ಹಾಜರುಪಡಿಸಿದ್ರು. ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಿಲ್ಲ. ಇನ್ನೂ 10 ದಿನ ಬೇಕು ಅಂತ ಕೇಳಿದರು ಸಿಸಿಬಿ ಕಡೆ ವಕೀಲರು. ಆದರೆ ಫೈನಲಿ 5 ದಿನ ಸಿಸಿಬಿ ಪಂಜರದಲ್ಲೇ ಈಗ ರಾಗಿಣಿ ಇರಬೇಕಾದಂಥ ಪರಿಸ್ಥಿತಿ. ಇನ್ನೂ 5 ದಿನಗಳ ಕಾಲ. ಈಗಾಗಲೇ 3 ದಿನ ಅವರ ಕಸ್ಟಡಿ ಕೊಟ್ಟಿದ್ರು. ಆದರೆ ಅದರಲ್ಲಿ ಮೊದಲ ದಿವಸ ಮಾತ್ರ ಸರಿಸುಮಾರು 8 ಗಂಟೆಗಳ ಕಾಲ ಸಿಸಿಬಿ ಅವ್ರನ್ನ ಎನ್ಕ್ವೈರಿ ಮಾಡಿದರು. 2ನೇ ದಿನ ಅನಾರೋಗ್ಯದ ನೆಪ, ಹಾಗಾಗಿ ಅವ್ರ ಜೊತೆ ಮಾತಾಡೋಕ್ಕಾಗಿರಲಿಲ್ಲ. 3ನೇ ದಿನ ಮುಗಿತಾ ಬಂತು. ಫೈನಲಿ ಇವತ್ತು ಅವರು ಉಳಿದುಕೊಂಡಂತಹ ಮಹಿಳಾ ಸಾಂತ್ವನ ಕೇಂದ್ರದಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರುಪಡಿಸಿದ್ರು. 10 ದಿನ ರಿಕ್ವೆಸ್ಟ್ ಇತ್ತು. ಫೈನಲಿ ನ್ಯಾಯಾಧೀಶರು ಇನ್ನು 5 ದಿನಗಳ ಕಾಲ ಸಿಸಿಬಿ ಪೊಲೀಸರ ಕಸ್ಟಡಿಗೆ ವಹಿಸೋದಕ್ಕೆ ಇದೀಗ ಆದೇಶವನ್ನು ಹೊರಡಿಸಿದ್ದಾರೆ. ಈ ಕ್ಷಣ ನೋಡ್ತಾ ಇದ್ದೀರಾ ಬ್ರೇಕಿಂಗ್ ನ್ಯೂಸ್. ಇನ್ನು 5 ದಿನ ಇವತ್ತಿನಿಂದ, ಅಂದರೆ ಇವತ್ತು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಈ ವಾರದ ಮುಗಿಯೋ ತನಕ ಸಿಸಿಬಿ ಕಸ್ಟಡಿಯಲ್ಲಿ ಇರ್ತಾರೆ ರಾಗಿಣಿಯವರು. ಇನ್ನು ಮಹತ್ವದ ದಾಖಲೆಗಳನ್ನ ಕಲೆ ಹಾಕಬೇಕು. ಎಲ್ಲದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕು. ಅದು ಪಾರ್ಟಿಗಳಾಗಿರಲಿ, ಯಾರ ಜೊತೆ ಓಡಾಡಿದ್ರು, ಎಲ್ಲಿ ಹೋಗಿದ್ರು, ಎಲ್ಲಿಂದ ಯಾರಿಂದ ಬರ್ತಾ ಇತ್ತು, ಸಪ್ಲೈ ಆಗ್ತಿತ್ತು, ಇವ್ರ ಇನ್ವಾಲ್ವ್ಮೆಂಟ್ ಏನು, ರವಿಶಂಕರ್ ಕಥೆ ಏನು, ಅವರಿಬ್ಬರ ನಡುವಿನ ಒಡನಾಟ ಏನು, ಇನ್ನೂ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಬೇಕು ಸಿಸಿಬಿಗೆ. ಸೊ ಹಾಗಾಗಿ ಅವರು ಇನ್ನೂ 10 ದಿನಗಳ ಕಾಲ ನಮಗೆ ವಶಕ್ಕೆ ಕೊಡಿ ಅಂತ ಕೇಳ್ಕೊಂಡಿದ್ರು. ಫೈನಲಿ ಇದೀಗ ಕೋರ್ಟ್ 5 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಮಂಜುನಾಥ್ ಇದೀಗ ಲೈವ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಮಂಜುನಾಥ್. ಮಹತ್ತರ ಬೆಳವಣಿಗೆ. ಇನ್ನೂ 5 ದಿನ ಏನೆಲ್ಲ ಪಾಯಿಂಟ್ಸ್ಗಳನ್ನು ಮೆನ್ಷನ್ ಮಾಡಿದ್ರು, ನಮಗಿನ್ನೂ 10 ದಿನ ಅಂತ ಬೇಕು ಅಂತ ಸಿಸಿಬಿ ಅವರು ಕೇಳ್ಕೊಂಡಿದ್ದು. ಫೈನಲಿ ಇದು 5 ದಿನಕ್ಕೆ ಡಿಸೈಡ್ ಆಗಿದೆ. ಬಟ್ ಯಾವ್ಯಾವ ಅಂಶಗಳನ್ನು ಗಮನಕ್ಕೆ ತಂದಿದ್ದಾರೆ ಸಿಸಿಬಿ ಆಫೀಸರ್ಸ್? ಖಂಡಿತ ಹರೀಶ್, ಯಾಕಂದ್ರೆ ರಾಗಿಣಿಯನ್ನ ನ್ಯಾಯಾಧೀಶರು 3 ದಿನಗಳ ಕಾಲ ಸಿಸಿಬಿ ಕಸ್ಟಡಿಗೆ ಮೊದಲನೇದಾಗಿ ಕೊಟ್ಟಿದ್ರು. ಆ ಒಂದು 3 ದಿನಗಳಲ್ಲಿ ರಾಗಿಣಿ ಅನಾರೋಗ್ಯದ ಒಂದು ನೆಪವನ್ನ ಹೇಳಿ ಇನ್ವೆಸ್ಟಿಗೇಷನ್ಗೆ ಬಂದಿರಲಿಲ್ಲ. ಯಾಕಂದ್ರೆ ಮೊದಲನೇ ದಿನ ಅನಾರೋಗ್ಯ, ನನಗೆ ಇನ್ವೆಸ್ಟಿಗೇಷನ್ ಒಳಪಡಕ್ ಆಗಲ್ಲ ಅಂತ ಹೇಳಿದ್ರು. ನಿನ್ನೆನೂ ಕೂಡ ಅಷ್ಟೇ ಸರಿಯಾಗಿ ಯಾವುದೇ ರೀತಿಯ ಇನ್ವೆಸ್ಟಿಗೇಷನ್ಗೆ ಅವರು ಸಹಕಾರ ನೀಡಿರಲಿಲ್ಲ. ಈ ನಿಟ್ಟಿನಲ್ಲಿ ತನಿಖಾಧಿಕಾರಿಗಳು ಕೂಡ ಅಷ್ಟೇ ಜಾಸ್ತಿ ಯಾವುದೇ ರೀತಿಯಂತ ಫೋರ್ಸ್ ಅನ್ನ ಮಾಡಿರಲಿಲ್ಲ. ಯಾಕಂದ್ರೆ ಆರೋಪಿ ಯಾರೇ ಆಗಿರಲಿ ತನಿಖೆಗೆ ಒಳಪಡಲಿಲ್ಲ, ತನಿಖೆಗೆ ಸಹಕಾರ ಮಾಡಿಲ್ಲ ಅನ್ನಂತ ವೇಳೆಯಲ್ಲಿ ನ್ಯಾಯಾಧೀಶರ ಮುಂದೆ ಅದನ್ನೇ ಅವರು ಮೇನ್ ಆಗಿಟ್ಟು ತದನಂತರ ಹೆಚ್ಚಿನ ದಿನಗಳ ಕಾಲ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳಿರುತ್ತೆ. ಅದರಂತೆ ಎಲ್ಲೋ ಒಂದು ರೀತಿ ರಾಗಿಣಿಯ ಒಂದು ಆಟಿಟ್ಯೂಡೇ ಇವತ್ತು ಆಕೆಗೆ ಮರಳಾಯ್ತು ಅನ್ಬೋದು. ಯಾಕಂದ್ರೆ 3 ದಿನಗಳ ಕಸ್ಟಡಿ ಕೊಟ್ಟಂತಹ ವೇಳೆಯಲ್ಲಿ ರಾಗಿಣಿ ತನಿಖಾಧಿಕಾರಿಗಳಿಗೆ ಯಾವುದೇ ರೀತಿಯಂತಹ ಸಹಕಾರವನ್ನು ಕೂಡ ಕೊಡಲಿಲ್ಲ. ಜೊತೆಗೆ ತನಿಖಾಧಿಕಾರಿಗಳು ಕೇಳಿರುವಂತಹ ಯಾವುದೇ ರೀತಿಯಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಆಕೆ ಕೊಟ್ಟಿರಲಿಲ್ಲ. ಇದೇ ಒಂದನ್ನು ಮುಂದಿಟ್ಕೊಂಡಂತಹ ಇವತ್ತು ಸರ್ಕಾರ ಪರ ವಕೀಲರು ಕೂಡ ಅಷ್ಟೇ ಕೆಲವೊಂದಷ್ಟು ನ್ಯಾಯಾಧೀಶರ ಮುಂದೆ ಅಬ್ಜೆಕ್ಷನ್ ಅನ್ನು ಫೈಲ್ ಮಾಡಿ, ಅಂದ್ರೆ ಯಾವುದೇ ಕಾರಣಕ್ಕೂ ರಾಗಿಣಿ ಅವರಿಗೆ ಇನ್ನಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡಬೇಕು. ಯಾಕಂದ್ರೆ 3 ದಿನಗಳ ಕಾಲಾವಕಾಶ ನೀವು ಕೊಟ್ಟಿದ್ರಿ. 3 ದಿನಗಳಲ್ಲಿ ರಾಗಿಣಿಯನ್ನ ಕೇವಲ 3 ಗಂಟೆಗಳು ಮಾತ್ರ ನಾವು ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಿರುವಂತಹದ್ದು. ಮೊದಲನೇ ದಿನ ಕಂಪ್ಲೀಟ್ ಆಗಿ ರಾಗಿಣಿ ನನಗೆ ಅನಾರೋಗ್ಯವಾಗಿದೆ, ನನಗೀಗ ಇನ್ವೆಸ್ಟಿಗೇಷನ್ ಒಳಪಡೋಕೆ ಆಗಲ್ಲ ಅಂತ ಹೇಳಿದ್ರು. ನಿನ್ನೆನೂ ಕೂಡ ಕೇವಲ 3 ಗಂಟೆಗಳು ಮಾತ್ರ ಅವರು ಇನ್ವೆಸ್ಟಿಗೇಷನ್ ಒಳಪಟ್ಟಿದ್ರು. 3 ಗಂಟೆಯಲ್ಲಿ ತನಿಖಾಧಿಕಾರಿಗಳು ಕೇಳಿದಂತೆ ಯಾವುದೇ ಪ್ರಶ್ನೆ ಕೂಡ ಉತ್ತರವನ್ನು ಕೊಡಲಿಲ್ಲ. ಜೊತೆಗೆ ಹಿಂದೆ ರವಿಶಂಕರ್ ಎಂಬಾತನನ್ನು ಕೂಡ ಅಷ್ಟೇ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಆತನ ಮೊಬೈಲ್ ನಲ್ಲಿದ್ದಂತಹ ಕೆಲವೊಂದು ಮೆಸೇಜ್ಗಳಾಗಿರ್ಬೋದು, ಅವರ ಇಬ್ಬರ ನಡುವಿನ ಸಂಭಾಷಣೆಯ ಒಂದು ಚಾಟ್ ಆಗಿರ್ಬೋದು, ಇದೆಲ್ಲವನ್ನೂ ಕೂಡ ಅಷ್ಟೇ ಮುಂದಿಟ್ಕೊಂಡು ನಾವು ಪ್ರಶ್ನೆಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ಇದರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಜೊತೆಗೆ ರಾಗಿಣಿ ಪರ್ಟಿಕ್ಯುಲರ್ ಆಗಿ ರಾಗಿಣಿಯಲ್ಲಿ ಫೋನ್ ನಲ್ಲಿದ್ದಂತಹ ಕೆಲವೊಂದು ವಾಟ್ಸ್ಆಪ್ ಮೆಸೇಜ್ಗಳು ಕಂಪ್ಲೀಟ್ ಆಗಿ ಡಿಲೀಟ್ ಆಗಿದೆ. ಅದೆಲ್ಲವೂ ಕೂಡ ರಿಟ್ರೀವ್ ಮಾಡಬೇಕಾಗುತ್ತೆ. ಅದರಲ್ಲಿ ಏನೇನಿದೆ, ಯಾಕಂದ್ರೆ ಏಕಾಏಕಿ ರಾಗಿಣಿ ಹೆಸರು ಕೇಳಿ ಬಂದಂತಹ ವೇಳೆಯಲ್ಲಿ ಆಕೆಯ ಮೊಬೈಲ್ ನಲ್ಲಿದ್ದಂತಹ ಒಂದು ವಾಟ್ಸ್ಆಪ್ ಅನ್ನ ಕಂಪ್ಲೀಟ್ ಆಗಿ ಯಾಕೆ ಅನ್ಇನ್ಸ್ಟಾಲ್ ಮಾಡಿದ್ದು, ತದನಂತರ ಬೇರೊಂದು ಮೊಬೈಲ್ ನಿಂದ
ಯಾಕೆ ಇನ್ಸ್ಟಾಲ್ ಮಾಡ್ಕೊಂಡಿದ್ದು, ಈ ರೀತಿ ಸಾಕಷ್ಟು ರೀತಿಯಾದಂಥ ಒಂದು ಎವಿಡೆನ್ಸ್ ನಾವು ಕಲೆಕ್ಟ್ ಮಾಡಬೇಕಾಗಿದೆ. ಜೊತೆಗೆ ರಾಗಿಣಿ ನಮ್ಮ ತನಿಖೆಗೆ ಸಹಕಾರವನ್ನು ಕೂಡ ಕೊಡ್ತಿಲ್ಲ. 3 ದಿನದ ಅವಧಿಯಲ್ಲಿ ಕೇವಲ 3 ಗಂಟೆ ಅಂದ್ರೆ ಯಾವ ರೀತಿ ನಾವು ಇನ್ವೆಸ್ಟಿಗೇಷನ್ ಅನ್ನ ಮಾಡಬೇಕು? ಆ ಒಂದು ಕಾರಣಕ್ಕೆ 10 ದಿನಗಳ ಕಾಲ ನೀವು ರಾಗಿಣಿಯನ್ನ ಕಸ್ಟಡಿಗೆ ಕೊಡಬೇಕು ಅಂತಾನೂ ಕೂಡ ಸರ್ಕಾರಿ ಪರ ವಕೀಲರು ಮನವಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ನ್ಯಾಯಾಧೀಶರು ಕೂಡ ಅಷ್ಟೇ 10 ದಿನಗಳ ಕಾಲಾವಕಾಶ ಆಗಲ್ಲ, ಆ ಕಾರಣಕ್ಕೆ 5 ದಿನಗಳು ನಾವು ಕಸ್ಟಡಿಗೆ ಕೊಡ್ತೀವಿ ಅಂತ ಈಗ ಕಸ್ಟಡಿಗೆ 5 ದಿನಗಳು ಕೊಟ್ಟಿದ್ದಾರೆ. ಬಹುತೇಕ 5 ದಿನಗಳಲ್ಲಿ ಕೂಡ ಅಷ್ಟೇ ಸಾಕಷ್ಟು ಮಾಹಿತಿಯನ್ನು ಈಗ ಕಲೆ ಹಾಕಿದ್ದಾರೆ. ಯಾಕಂದ್ರೆ ನಿಯಾಜ್ ಎಂಬುವಂತ ಮತ್ತೋರ್ವ ಡ್ರಗ್ ಫೆಡ್ಲರ್ ಅನ್ನು ಕೂಡ ಈಗಾಗಲೇ ಸಿಸಿಬಿ ಪೊಲೀಸರು ಅರೆಸ್ಟ್ ಅನ್ನು ಮಾಡ್ಕೊಂಡಿದ್ದಾರೆ. ನಿನ್ನೆ ಆತನನ್ನ ಕರೆತಂದು ಸಿಸಿಬಿ ಕಚೇರಿಯಲ್ಲಿ ಎನ್ಕ್ವೈರಿ ಮಾಡಿದಂತ ಸಂದರ್ಭದಲ್ಲಿ ರವಿಶಂಕರ್ ಮತ್ತು ರಾಗಿಣಿಗೆ ಇಬ್ಬರಿಗೂ ಕೂಡ ನಾನು ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಿದ್ದೆ ಅನ್ನುವಂತ ಮಾತನ್ನು ಸಿಸಿಬಿ ಅಧಿಕಾರಿಗಳ ಮುಂದೆ ಆತ ಬಾಯ್ಬಿಟ್ಟಿದ್ದಾನೆ. ಆ ಒಂದು ಕಾರಣಕ್ಕೋಸ್ಕರ ಆತನನ್ನು ಕೂಡ ಬಂಧನ ಮಾಡಿಕೊಂಡು ಆತನು ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನು ಕೂಡ ಅಷ್ಟು ಇಟ್ಕೊಂಡು ಮತ್ತೆ ರಾಗಿಣಿಯನ್ನು ಎನ್ಕ್ವೈರಿ ಮಾಡುವಂತ ಸಾಧ್ಯತೆ ಇರುತ್ತೆ. ಎಲ್ಲೋ ಒಂದ್ ರೀತಿ ರವಿಶಂಕರ್ ಸ್ಟೇಟ್ಮೆಂಟ್ ಅನ್ನೇ ಇಟ್ಕೊಂಡು ಇಷ್ಟು ದಿನ ಆಟ ಆಡ್ತಿದ್ದಂತ ಸಿಸಿಬಿ ಪೊಲೀಸರಿಗೆ ಈಗ ನಿಯಾಜ್ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಕೂಡ ರಾಗಿಣಿಯನ್ನ ಮತ್ತಷ್ಟು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಲೀಸಾಗುತ್ತೆ ಅಂತಾನೆ ಹೇಳ್ಬೋದು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಮಂಜುನಾಥ್ ಈ ಕ್ಷಣದ ಮಾಹಿತಿಗಾಗಿ. ಡ್ರಗ್ಸ್ ಪ್ರಕರಣದಲ್ಲಿ ನಟಿ ರಾಗಿಣಿಯವರು ಇವಾಗ ಪರಿಸ್ಥಿತಿ ನೋಡ್ತಾ ಇದ್ದಾರೆ, ಇವೆಲ್ಲ ಕೂಡ ಗಮನಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಿಸಿಬಿ ಆಫೀಸರ್ಸ್ ಮಾಡಿದ್ದೇನೋ ಇಡೀ ಪ್ರಕರಣವನ್ನು ಕಂಪ್ಲೀಟ್ ಆಗಿ ಅನಲೈಸ್ ಮಾಡಿದ್ದಾರೆ. ನಮ್ಮ ಜೊತೆ ಇದೀಗ ಲೈವ್ ಜಾಯಿನ್ ಆಗ್ತಿದ್ದಾರೆ ನನ್ ಅದರ್ ದೆನ್ ಆಫ್ ಕೋರ್ಸ್ ಸುಪ್ರೀಂ ಕೋರ್ಟ್ನ ಅಡ್ವೊಕೇಟ್, ಜೊತೆಗೆ ಕರ್ನಾಟಕ ಹೈಕೋರ್ಟ್ನ ಅಡ್ವೊಕೇಟ್ ಕೂಡ ಹೌದು, ಮಿಸ್ಟರ್ KV ಧನಂಜಯ ಅವರು. ಸರ್, ಗುಡ್ ಆಫ್ಟರ್ನೂನ್ ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ದೂರದಲ್ಲಿ ಕೂತು ಕರ್ನಾಟಕದ ಅದರಲ್ಲೂ ಡ್ರಗ್ಸ್ಗೆ ಸಂಬಂಧಪಟ್ಟಂಥ ಸ್ಯಾಂಡಲ್ವುಡ್ನ ಲಿಂಕ್ ಬಗ್ಗೆ ನೀವು ತುಂಬ ಗಮನ ಹರಿಸ್ತಿದ್ದೀರಾ ಅಂತ ಗೊತ್ತು. ಸಿನಿಮಾ, ಅಲ್ಲಿನ ಬೆಳವಣಿಗೆ ನೀವಂತೂ ಟ್ವೀಟ್ ಮಾಡ್ತಿರ್ತೀರ, ಹಾಗಾಗಿ ಅದೆಲ್ಲ ನಾವು ಫಾಲೋ ಮಾಡ್ತಿರ್ತೀವಿ. ಈಗ ನೀವು ಈ ಪ್ರಕರಣವನ್ನು ನೋಡಿದ ಮೇಲೆ ಎಲ್ಲಿ ಏನು ಮಿಸ್ ಹೊಡಿತಿದೆ, ಯಾರು ಏನು ಮಾಡ್ಬೋದಾಗಿತ್ತು ಅಂತ ನಿಮ್ಮ ಅನಿಸಿಕೆ ಸರ್? ವೆಲ್, ಮೊದಲನೇದಾಗಿ ಅರೆಸ್ಟ್ ಮಾಡೋದ್ರ ಮುನ್ನ ಇಂತಹ ಪ್ರಕರಣಗಳಲ್ಲಿ ಒಂದು ಹಂತಕ್ಕೆ ತಲುಪಬೇಕಾಗತ್ತೆ. ಇಂಡಿಯಾ ಸಿಸಿಬಿ ಇರ್ಬೋದು ಅಥವಾ ಬೇರೆ ಪೊಲೀಸ್ ಇಲಾಖೆ ಇರ್ಬೋದು. ಬಟ್ ಆದ್ರೆ ಅದನ್ನ ನಾವು ಇದ್ರಲ್ಲಿ ನೋಡ್ತಾ ಇಲ್ಲ. ನಾವು ನೋಡ್ತಿರುವಂತದ್ದು ಏನಂದ್ರೆ, ಪ್ರಾಥಮಿಕ ಮಾಹಿತಿ ಇರ್ಬೋದು ಅಥವಾ ಬೇರೆ ಆರೋಪಿ ಬಾಯ್ ಬಿಟ್ಟಿದ್ದಾನೆ ಅನ್ನುವ ಕಾರಣಕ್ಕೆ ಅರೆಸ್ಟ್ ಮಾಡಿದ ನಂತರ ಮಾಹಿತಿಯನ್ನ ಕಲೆ ಹಾಕ್ತಿವಿ ಅನ್ನುವಂಥದ್ದಕ್ಕೆ NDPS ನಲ್ಲಿ ಹೆಚ್ಚು ಮಹತ್ವ ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅಂದ್ರೆ NDPS ನಲ್ಲಿ ರೈಡ್ ಮಾಡೋದ್ರ ಮೂಲಕ, ರಿಕವರಿ ಮಾಡೋದ್ರ ಮೂಲಕ ಕೇಸನ್ನ ಬಿಲ್ಡ್ ಮಾಡ್ಲಾಗತ್ತೆ. ಅರೆಸ್ಟ್ ಮಾಡಿದ ನಂತರ ಅವರು ಕೊಟ್ಟ ಹೇಳಿಕೆಯ ಆಧಾರದ ಮೇಲೆ ನಾವು ಕೇಸ್ ಬಿಲ್ಡ್ ಮಾಡ್ತೀವಿ ಅಂತ ಹೇಳುವಂತದ್ದು ಕಷ್ಟವಾಗತ್ತೆ, ಯಾವಾಗ ಆರೋಪಿ ಬಾಯ್ ಬಿಡೋದಿಲ್ಲ ಅವಾಗ. ಈಗ ಬೇರೆ ಈಗ ಫಾರ್ ಇನ್ಸ್ಟೆನ್ಸ್ ಈ ಕೇಸ್ ನಲ್ಲಿ ನಾವು ಗಮನಿಸೋದಾದ್ರೆ, ಈಗ ರೈಡ್ ಮಾಡ್ಲಿಕ್ಕೆ ಪೊಲೀಸ್ನವರು ಹೋದಾಗ ಅವರು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅವರು ಕೊಟ್ಟಂತ ಸರ್ಚ್ ವಾರೆಂಟ್ ಅನ್ನ ಹಿಡ್ಕೊಂಡು ಹೋಗಿದ್ದಾರೆ. ಬಟ್ ಆದ್ರೆ ಈ ರೈಡ್ ಮಾಡ್ಲಿಕ್ಕೆ ಹೋಗಿ ಅವರು ಯಾವುದೇ ಒಂದು ರೈಡ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಂತ ಸಮಯದಲ್ಲಿ ಕಡ್ಡಾಯವಾಗಿ ಆ ಸ್ಥಳೀಯ ಇಬ್ಬರು ಗೌರವಾನ್ವಿತ ಮತ್ತೆ ಸ್ವತಂತ್ರ ವಿಟ್ನೆಸಸ್ ಗಳನ್ನ ಕರ್ಕೊಂಡು ಹೋಗ್ಬೇಕಿತ್ತು. ಯಾತಕ್ಕೆ ಕರ್ಕೊಂಡು ಹೋಗ್ಲಿಲ್ಲ ಅನ್ನುವಂಥದ್ದು ಸಹಜವಾದ ಪ್ರಶ್ನೆ. ಬೆಂಗಳೂರಿನಲ್ಲಿ 1 ಕೋಟಿ ಜನರು ಇದ್ದಾರೆ. ಈ 1 ಕೋಟಿ ಜನರಲ್ಲಿ 2 ವ್ಯಕ್ತಿಗಳು ಸಿಗ್ಲಿಲ್ವಾ ಪೊಲೀಸ್ ಅವರಿಗೆ ಅಂತ? ಯಾವಾಗ ಪೊಲೀಸ್ನವರು ಈ ತರನಾದ ಸ್ವತಂತ್ರ ಸಾಕ್ಷಿಗಳನ್ನ ಕರ್ಕೊಂಡು ಹೋಗೋದಿಲ್ಲ, ಮತ್ತೆ ತಾವೇ ನಡೆಸಿದಂತ ಒಂದು ಅವರ ಅನುಪಸ್ಥಿತಿಯಲ್ಲಿ ನಡೆಸಿದಂತ ರೈಡ್ ನಲ್ಲಿ ಸಿಕ್ಕಿವೆ ಇನ್ಕ್ರಿಮಿನೇಟಿಂಗ್ ಮೆಟೀರಿಯಲ್ ಅಂತ ಯಾವ ವಸ್ತುವನ್ನ ಅವರು ತೋರಿಸ್ತಾರೆ, ಅದನ್ನ ಆರೋಪಿ ನಿರಾಕರಿಸಿದ ಕೂಡಲೇ ಅದನ್ನ ಸಾಬೀತುಪಡಿಸ್ಲಿಕ್ಕೆ ಪೊಲೀಸ್ನವರು ಸಾಹಸ ಕೊಡ್ಬೇಕಾಗತ್ತೆ. ಒಂದು. ಎರಡನೇದು, ಈಗ ಇಂತಹ ದೊಡ್ಡ ಮಟ್ಟದ ಪ್ರಕರಣದಲ್ಲಿ ಈಗ ಮೂಲಭೂತ ಒಂದು ರಿಕ್ವೈರ್ಮೆಂಟ್ ಸರ್, ಇಲ್ಲ ಒಂಚೂರು ನಂಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಸರ್, ಒಂಚೂರು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ನನಗೆ ಕ್ಲಾರಿಟಿ ಇಲ್ಲ. ಮತ್ತೆ ರೀಕನೆಕ್ಟ್ ಮಾಡುವಂಥ ಪ್ರಯತ್ನ ಮಾಡಿ ನಿಮ್ಮ ಜೊತೆ ಮಾತಾಡ್ತೀನಿ ಸರ್. ಮೀನ್ವೈಲ್, ಈ ಡ್ರಗ್ಸ್ ಪ್ರಕರಣದಲ್ಲಿ ಹಾಗಿದ್ರೆ ನಟಿ ರಾಗಿಣಿಯವರು ಬಚಾವಾಗೋಕೆ ಸಾಧ್ಯನಾ? ತನಿಖೆ ಹಂತದಲ್ಲಿ ಏನಾದರೂ ಸಿಸಿಬಿ ಅವರು ಎಡವಿದ್ರಾ ಅಂತದ್ದು ಕೂಡ ಒಂದು ಕ್ವಶನ್ ರೈಸ್ ಆಗುತ್ತೆ. ರಾಗಿಣಿಯವರ ಮನೆ ಮೇಲೆ ದಾಳಿ ಆದಾಗ ಏನು ನಡೀತು, ಅಫ್ಕೋರ್ಸ್ ಲಾಯರ್ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ದಾಳಿಗೂ ಮುಂಚೆ ಸಿಸಿಬಿ ಅಧಿಕಾರಿಗಳು ಏನು ಮಾಡಬೇಕಾಗಿತ್ತು ಈಗಾಗಲೇ ಅವ್ರು ಹೇಳೋಕ್ಕೆ ಶುರು ಮಾಡಿದ್ರು. ಬಟ್ ಮೀನ್ವೈಲ್ ಅವರು ಟೆಕ್ನಿಕಲಿ ಅವ್ರ ಜೊತೆ ಮತ್ತೆ ರೀಕನೆಕ್ಟ್ ಮಾಡೋ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಯನ್ನು ಈ ಕ್ಷಣ ಶೇರ್ ಮಾಡ್ತಿದ್ದೀನಿ ನಾನು. ಈ ಬಗ್ಗೆ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲರು ಇದೀಗ ಮಾತಾಡ್ತಿದ್ದಾರೆ ನ್ಯೂಸ್ 18 ಜೊತೆ. ಸುಪ್ರೀಂ ಕೋರ್ಟ್, ಡೆಲ್ಲಿ ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್ ಎಲ್ಲ ಕಡೆ ಕೂಡ ಹೆಸರು ಮಾಡಿರುವಂತಹ ಹಿರಿಯ ವಕೀಲರು KV ಧನಂಜಯ ಅವರು ನಮ್ಮ ಜೊತೆ ಇದೀಗ ಲೈವ್ ಜಾಯಿನ್ ಆಗಿದ್ದಾರೆ. ಲೆಟ್ಸ್ ಗೋ. ಆಗಿದ್ರೆ ಮತ್ತೆ ಅವ್ರ ಜೊತೆ ಮಾತುಕತೆ ಮುಂದುವರಿಸೋಣ. ಸರ್, ಈ 1, 2, 3, 4 ಆಗಬೇಕಾಗಿತ್ತು, ಎಲ್ಲೋ ಎಡವುದ್ರು ಸಿಸಿಬಿ ಆಫೀಸರ್ಸ್ಗಳು. ಇನ್ನೇನೋ ಮಾಡಿದ್ದಿದ್ರೆ ಇನ್ನೂ ಕೂಡ ಇದನ್ನ ಸೀರಿಯಸ್ ಆಗಿ ಅಥವಾ ಲಾಕ್ ಮಾಡ್ಬೋದಾಗಿತ್ತು ಅನ್ನೋ ಅನಿಸಿಕೆನಾ ಸರ್ ನಿಮ್ದು?
ಎರಡನೇದೇನಾಗುತ್ತೆ ಅಂದ್ರೆ CCB ಅವರು ಈಗ ಈ ಕಂಪ್ಲೇಂಟ್ FIR ನ ನೋಡಿದ್ದೀನಿ, 2 ಪುಟಗಳ FIR ಬಹಳ ದುರ್ಬಲವಾಗಿದೆ. ಒಂದು ವೇಳೆ ಆ ಅಧಿಕಾರಿ ಗೌತಮ್ ಅನ್ನುವಂತ ವ್ಯಕ್ತಿಯನ್ನ ಬಿಟ್ಟು ಸಾರ್ವಜನಿಕರು ಯಾರಾದ್ರೂ ಇಂತ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರೆ ಆ ಆಧಾರದ ಮೇಲೆ FIR ಖಂಡಿತ ದಾಖಲಾಗ್ತಿರ್ಲಿಲ್ಲ. ಸೊ ಕಂಪ್ಲೇಂಟ್ ಮೇಲ್ನೋಟಕ್ಕೆ ಏನನ್ಸುತ್ತೆ, ಬಹಳ ದುರ್ಬಲವಾಗಿದೆ. ನೀವು ಕೇವಲ ಸಂಶಯದ ಆಧಾರದ ಮೇಲೆ ಕಂಪ್ಲೇಂಟ್ ಅನ್ನ ಫೈಲ್ ಮಾಡ್ಕೊಂಡು ಅಂಡ್ ಅದ್ರ ಆಧಾರದ ಮೇಲೆ ನಾವು ತನಿಖೆ ಮಾಡ್ತೀವಿ ಅಂಡ್ ತನಿಖೆಯಲ್ಲಿ ಪ್ರಮುಖವಾಗಿ ಆರೋಪಿಯ ಹೇಳಿಕೆಯಿಂದ ನಾವು ಒಂದು ಬಲಪಡಿಸ್ತೀವಿ ತನಿಖೆಯನ್ನ ಅಂತ ಏನ್ ಅಂದ್ಕೊಂಡಿರ್ತಾರೆ. ಇದು ಸಾಧಾರಣವಾಗಿ ಕೆಲಸ ಮಾಡುತ್ತೆ ಯಾವಾಗ ಅಂದ್ರೆ ಆರೋಪಿಗೆ ಕಾನೂನಿನ ಬಗ್ಗೆ ಅಷ್ಟೊಂದು ಜ್ಞಾನವಿಲ್ಲದೆ ಹೋದಾಗ, ಆರೋಪಿ ಒಂದು ವೇಳೆ ಬೇಯ್ಲು ಬೇಗನೆ ಸಿಗ್ಲಿ ಅನ್ನುವಂತ ಕಾರಣಕ್ಕೆ ತಪ್ಪೊಪ್ಪಿಗೆಯನ್ನ ಕೊಟ್ಟಾಗ ಸಾಧಾರಣವಾಗಿ ಏನಾಗುತ್ತೆ ಅಂದ್ರೆ 2, 3, 4 ವಾರಗಳ ಕಾಲ ಆರೋಪಿ ಜೈಲಿನಲ್ಲೇ ಇರ್ಬೇಕಾಗತ್ತೆ. ಅದಕ್ಕೆ ಅಂದ್ರೆ ಬೇರೆ ಪ್ರಕರಣಗಳಿಗೆ ಒಂದು ಹೋಲಿಕೆಯನ್ನ ಮಾಡಿ ನಾವು ನೋಡಿದಾಗ NDPS ಪ್ರಕರಣಗಳಲ್ಲಿ ಆರೋಪಿ ಪೊಲೀಸರಿಗೆ ಕೊಡುವಂತ ಹೇಳಿಕೆ ಏನಿದೆ ಅದು ನ್ಯಾಯಾಲಯದಲ್ಲಿ ಸಿಂಧುತ್ವ ಅದಕ್ಕೆ ಮಹತ್ವ ಇದೆ. ಈಗ ಮರ್ಡರ್ ಪ್ರಕರಣ ಇರ್ಬೋದು, ಮತ್ತೆ ರೇಪ್ ಇರ್ಬೋದು, ಕಿಡ್ನಾಪಿಂಗ್ ಇಂತ ಬೇರೆ ಕ್ರೈಮ್ ಗಳಲ್ಲಿ ಆರೋಪಿ ಆದಂತವ್ರು ಪೊಲೀಸರಿಗೆ ಕೊಡುವಂತ ಹೇಳಿಕೆ ಏನಿದೆ ಕಸ್ಟಡಿಯ ಸಮಯದಲ್ಲಿ, ಆ ಹೇಳಿಕೆಗೆ ಯಾವುದೇ ಮಹತ್ವ ಇರೋದಿಲ್ಲ. ದಟ್ ಈಸ್ ಇನ್ಅಡ್ಮಿಸಿಬಲ್ ಅಂತ ನಾವು ಹೇಳ್ತೀವಿ. ಸೆಕ್ಷನ್ 25 ಆಫ್ ದ ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಆದ್ರೆ NDPS ಕಾಯ್ದೆ ಏನ್ ಮಾಡಿದೆ, ಅದಕ್ಕೆ ಒಂದು ವಿನಾಯಿತಿಯನ್ನ ಸೃಷ್ಟಿ ಮಾಡಿದೆ. ಸೆಕ್ಷನ್ 67 ಹೇಳುತ್ತೆ, ಕಸ್ಟಡಿಯ ಸಮಯದಲ್ಲಿ ಆರೋಪಿ ಆದಂತವನು ಕೊಡುವ ಹೇಳಿಕೆ ಅಡ್ಮಿಸಬಲ್ ಆಗಿರುವುದ್ರ ಜೊತೆಗೆ ಆ ಹೇಳಿಕೆ ಆಧಾರದ ಮೇಲೆ ಆತನನ್ನ ಕನ್ವಿಕ್ಟ್ ಮಾಡಬಹುದಾಗಿದೆ. ಸೊ ಈ ಒಂದು ವ್ಯತ್ಯಾಸ ಇರೋದ್ರಿಂದ ಈಗ ನಾವು ನಿಮ್ಮ ಮಾಧ್ಯಮದ ಮೂಲಕ ತಿಳ್ಕೊಂಡಿರುವಂತದ್ದು ಏನಂದ್ರೆ, ರಾಗಿಣಿ ಅವರು ಇಂಟರೋಗೇಷನ್ ಸಮಯದಲ್ಲಿ ಯಾವುದೇ ತಪ್ಪೊಪ್ಪಿಗೆಯನ್ನ ಕೊಟ್ಟಿಲ್ಲ ಅನ್ನುವಂಥದ್ದು. ಸೊ ಅವರು ತಪ್ಪೊಪ್ಪಿಗೆಯನ್ನ ಕೊಡದೆ ಹೋದಾಗ, ಮತ್ತೆ ಒಂದು ನೆನಪಲ್ಲಿಡೋಣ, ಈಗ ಫಾರ್ ಇನ್ಸ್ಟೆನ್ಸ್ ಈಗ ಮುಂಬೈನಲ್ಲಿ ನಡೀತಿರುವಂತಹ ಸುಶಾಂತ್ ಸಿಂಗ್ ಪ್ರಕರಣದಲ್ಲಿ ಆ ಒಂದು ರಿಯಾ ಚಕ್ರವರ್ತಿ ಅಕ್ಯೂಸ್ಡ್ ಮೊದಲನೇ ದಿನದ ಕ್ವೆಶ್ಚನಿಂಗ್ ನಲ್ಲಿ ತಪ್ಪೊಪ್ಪಿಗೆಯನ್ನ ಕೊಟ್ಟಿದ್ದಾಳೆ ಅಂತ ಎಲ್ಲಾ ಮಾಧ್ಯಮದಲ್ಲೂ ಬಂದಿದೆ. ಸೊ ಈ ರೀತಿ ತಪ್ಪೊಪ್ಪಿಗೆಯನ್ನ ಕೊಟ್ಟಾಗ ಏನಾಗತ್ತೆ, ಅವರನ್ನ ಬಂಧಿಸಿದ ಪಕ್ಷದಲ್ಲಿ ಬೇಲ್ ಪಡ್ಕೊಳ್ಳೋದು ಬಹಳ ಕಷ್ಟವಾಗತ್ತೆ. ಯಾಕೆ ಅಂದ್ರೆ ಅನ್ಲೈಕ್ ಅದರ್ ಕ್ರೈಮ್ಸ್ ಇಂತಹ ಪ್ರಕರಣಗಳಲ್ಲಿ ತಪ್ಪೊಪ್ಪಿಗೆಗೆ ಮಾನ್ಯತೆ ಇದೆ. ಈ ಪ್ರಕರಣದಲ್ಲಿ ಇವರು ತಪ್ಪೊಪ್ಪಿಗೆಯನ್ನ ಕೊಡದೆ ಹೋದಾಗ ಪೊಲೀಸರು ಬೇರೆ ಬಲವಾದ ಸಾಕ್ಷಿಯನ್ನ ಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಸೊ ಬೇರೆ ಬಲವಾದ ಸಾಕ್ಷಿ ಯಾವುದು? ಒಂದು ವೇಳೆ ಬೇರೆ ಆರೋಪಿ ಆದಂತವನು ಇನ್ನೊಂದು ಸಹ ಆರೋಪಿಯ ವಿರುದ್ಧ ಕೊಟ್ಟಂತ ಹೇಳಿಕೆಯನ್ನ ಕೋರ್ಟು ಬೇಲ್ ಹಂತದಲ್ಲಿ ಗಂಭೀರವಾಗಿ ಪರಿಗಣಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದ್ರೆ ನಮ್ಮ ಎವಿಡೆನ್ಸ್ ಆಕ್ಟ್ ನಲ್ಲಿ ಹೇಳಿರುವಂತದ್ದು, ಒಬ್ಬ ಆರೋಪಿ ಮತ್ತೊಬ್ಬ ಆರೋಪಿಯ ವಿರುದ್ಧ ಕೊಡುವಂತ ಹೇಳಿಕೆಯನ್ನ ಸಂಶಯದಿಂದಲೇ ಗಮನಿಸಬೇಕಾಗತ್ತೆ. ಅದು ಬಲ ಪಡ್ಕೊಳ್ಳಿಕ್ ಸಾಧ್ಯವಾಗುವಂತದ್ದು ಕೊರಾಬರೇಟ್ ಮಾಡಿದಾಗ ಅಂಡ್ ಕೊರಾಬರೇಟ್ ಮಾಡ್ಲಿಕ್ಕೆ ಟ್ರಯಲ್ ನಡೆಸಬೇಕಾಗತ್ತೆ. ಸೊ ಮೇಲ್ನೋಟಕ್ಕೆ ಒಬ್ಬ ಆರೋಪಿ ಇನ್ನೊಬ್ಬ ಆರೋಪಿಯ ವಿರುದ್ಧ ಕೊಡುವಂತ ಹೇಳಿಕೆಯನ್ನ ಬೇಲ್ ಹಂತದಲ್ಲಿ ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಈ ಹಂತದಲ್ಲಿ ಈಗ ಇನ್ನೂ 5 ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ ಸರ್ ಕಸ್ಟಡಿಗೆ. ಈ ಹಂತದಲ್ಲಿ ಬೇಲ್ ಸಿಗೋದು, ಈ ವಿಚಾರ ಎಷ್ಟು ವರ್ಕ್ ಆಗುತ್ತೆ, ಎಲ್ಲಿ ಏನು ಮಾಡ್ಬೋದು ಈಗ ಅವ್ರ ಕಡೆಯಿಂದ ಸರ್? CCB ಅವರು ಈಗ ಒಂದು ವೇಳೆ ಅವರ ಬೇಲ್ ಅರ್ಜಿಗೆ, ಈಗ ರಾಗಿಣಿ ಅವರ ಪರವಾಗಿ ವಕೀಲರು ಬೇಲ್ ಅರ್ಜಿಯನ್ನ ಸಲ್ಲಿಸಿರುವಂತ ಅರ್ಜಿಗೆ ಯಾವ ತರನಾದ ಆಕ್ಷೇಪಣೆಯನ್ನ ಅಧಿಕಾರಿಗಳು ಸಲ್ಲಿಸ್ತಾರೆ ಅನ್ನುವಂಥದ್ದು ಮುಖ್ಯವಾಗತ್ತೆ. ಅವರು ಒಂದು ವೇಳೆ ನೋಡಿ ನಾವು ರಿಕವರಿ ಮಾಡಿದ್ದೀವಿ ಅಂತ ಹೇಳೋದಾದ್ರೆ ಖಂಡಿತ ರಾಗಿಣಿಯವರ ಪರವಾದ ವಕೀಲರು ಹೇಳ್ತಾರೆ ಆ ರಿಕವರಿಗೆ ಯಾವುದೇ ಮಹತ್ವ ಇಲ್ಲ. ಯಾಕೆ ಅಂದ್ರೆ ಕಾನೂನಿನ ಮೂಲಭೂತ ನಿಯಮವನ್ನೇ ಮುರಿದು ಮಾಡಿರುವಂತ ರೈಡ್ ಇದು. ಇಬ್ಬರು ಸ್ವತಂತ್ರ ಮತ್ತೆ ಗೌರವಾನ್ವಿತ ಒಂದು ಸಾಕ್ಷಿಗಳ ಸಮಕ್ಷಮದಲ್ಲಷ್ಟೇ ರೈಡ್ ನಡಿಬೇಕಾಗಿರುವಂತದ್ದು. ಅವರ ಎದುರಿಗಷ್ಟೇ ಯಾವುದೇ ಒಂದು ರಿಕವರಿಯನ್ನ ಪಡ್ಕೊಳ್ಬೇಕಾಗತ್ತೆ. ಅಂತ ಯಾವುದೇ ರಿಕವರಿ ಆಗ್ಲಿಲ್ಲ ಅಂತ ರಾಗಿಣಿ ಅವ್ರು ಹೇಳಿದ್ರೆ ಅದನ್ನ ನಿರಾಕರಿಸಲಿಕ್ಕೆ ಪೊಲೀಸ್ನವ್ರಿಗೆ ಸಾಹಸ ಆಗತ್ತೆ. ಅಷ್ಟೇ ಅಲ್ಲ, NDPS ಪ್ರಕರಣಗಳಲ್ಲಿ ಈ ಇಂಡಿಪೆಂಡೆಂಟ್ ವಿಟ್ನೆಸಸ್ ಇಲ್ಲದೆ ಇರುವಂತ ಹಲವಾರು ಪ್ರಕರಣಗಳಲ್ಲಿ ವ್ಯಕ್ತಿಗಳು ಖುಲಾಸೆಯಾಗಿ ಈಚೆ ಬರ್ತಾರೆ. ಯಾಕೆ ಅಂದ್ರೆ ಒಂದು ವೇಳೆ, ಯಾಕಂದ್ರೆ ಈ ನಿಯಮ ಮಾಡ್ಕೊಂಡಿರುವಂತದ್ದು ಯಾತಕ್ಕೆ, ಈ ನಿಯಮ ಬಂದಿರುವಂತದ್ದು ಸುಮಾರು 100 ವರ್ಷಗಳ ಹಿಂದೆ. ಈ ನಿಯಮದ ಉದ್ದೇಶ ಏನಂದ್ರೆ ಪೊಲೀಸ್ ಅವರ ಸಾಕ್ಷಿಯನ್ನ ಕೋರ್ಟು ಗಂಭೀರವಾಗಿ ಪರಿಗಣಿಸ್ಬೇಕಾದ್ರೆ ಯಾವಾಗ ಅವರು ಸರ್ಚ್ ವಾರೆಂಟ್ ತಗೊಂಡು ಹೋಗ್ತಾರೆ, ಸರ್ಚ್ ವಾರೆಂಟ್ ತಗೊಂಡು ಹೋಗಿ ಮಾಡಿದಂತ ರಿಕವರಿಯನ್ನ ಕೋರ್ಟ್ ಗಂಭೀರವಾಗಿ ಪರಿಗಣಿಸ್ಬೇಕಾದ್ರೆ ಪೊಲೀಸ್ ಇಲಾಖೆಯಲ್ಲಿ ಅದ್ರ ಹೊರತಾಗಿ ಬೇರೆಯವ್ರ ಸಾಕ್ಷಿಯನ್ನ ಕೊಡ್ಬೇಕು ಅಂತ. ಅದಕ್ಕೋಸ್ಕರ ಇಂಡಿಪೆಂಡೆಂಟ್ ವಿಟ್ನೆಸಸ್ ರಿಕ್ವೈರ್ಮೆಂಟ್ ಇದೆ. ಸೊ ಸಹಜವಾಗಿ ಉದ್ಭವ ಆಗುವಂತ ಪ್ರಶ್ನೆ, ಪೊಲೀಸ್ ಅವರಿಗೆ ಒಂದು ಸಾಧಾರಣ ಮಟ್ಟದ ಕಾನೂನಿನ ಜ್ಞಾನ ಇದ್ದ ಪಕ್ಷದಲ್ಲಿ ಇದು ಮುಳುವಾಗತ್ತೆ ಅಂತ ಖಂಡಿತ ಗೊತ್ತಿರ್ತಿತ್ತು. ಸೊ ಈ ಇಂಡಿಪೆಂಡೆಂಟ್ ವಿಟ್ನೆಸಸ್ ಅನ್ನ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ ಅನ್ನುವಂಥದ್ದು. ಅಂಡ್ ಅವರು ಇಂಡಿಪೆಂಡೆಂಟ್ ವಿಟ್ನೆಸಸ್ ಅನ್ನ ಕರ್ಕೊಂಡು ಹೋಗಿದೀವಿ ಅಂತ ಏಕಾಏಕಿ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದ್ರೆ ನಿಮ್ಮ ಮಾಧ್ಯಮ, ಎಲ್ಲಾ ಮಾಧ್ಯಮಗಳು ಕೂಡ
ಆ ಅಪಾರ್ಟ್ಮೆಂಟ್ ಗೆ ಬಂದಂತವ್ರು, ಅಪಾರ್ಟ್ಮೆಂಟ್ ಇಂದ ಹೋದಂತವರ ದೃಶ್ಯವನ್ನು ಕೂಡ ಸೆರೆ ಹಿಡಿದಿದ್ದೀರಿ. ಅಲ್ಲಿದ್ದಂತವರೆಲ್ಲ ಪೊಲೀಸ್ ಅಧಿಕಾರಿಗಳೇ. ಮತ್ತೆ ಎರಡನೇದು, ಅವರ ವಕೀಲರು ಆ ದಿನದ ಕೊನೆಯ ಹಂತದಲ್ಲಿ ನನಗೆ ಫೋನ್ ಮಾಡಿ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಅವರೇ ವಿಚಾರಿಸಿರೋ ಹಾಗೆ ಯಾವುದೇ ಇಂಡಿಪೆಂಡೆಂಟ್ ವಿಟ್ನೆಸಸ್ ಇರ್ಲಿಲ್ಲ. ಅಂದ್ರೆ ಅವ್ರು ನನ್ನ ಕೇಳಿದ್ದ ಉದ್ದೇಶ ಏನಂದ್ರೆ ಅದರ ಒಂದು ಮಹತ್ವ ಏನು ಅಂತ ಕೇಳುವ ನಿಟ್ಟಿನಲ್ಲಿ ಕೇಳಿದ್ದಂತದ್ದು. ಸೊ ಆ ವಿಷಯವನ್ನೇ ನಾನು ಫೇಸ್ಬುಕ್ ನಲ್ಲಿ ಹಾಕಿರುವಂತದ್ದು. ಅಂಡ್ ಸಾರ್ವಜನಿಕರಿಗೆ ಈ ಒಂದು ಪ್ರಕರಣದಿಂದ ಏನಾದ್ರೂ ಪ್ರಯೋಜನ ಆಗುವಂತದ್ದಾದ್ರೆ ಅದೇನಂದ್ರೆ, ಸರ್ಚ್ ವಾರೆಂಟ್ ಅನ್ನ ಯಾರಾದ್ರೂ ಪೊಲೀಸ್ನವರು ಇಟ್ಕೊಂಡು ಸರ್ಚ್ ಮಾಡ್ತೀವಿ ಅಂತ ಬಂದಾಗ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು, ಎಂತಹುದೇ ಕ್ರಿಮಿನಲ್ ಇರ್ಬೋದು, ಎಂತಹುದೇ ಒಂದು ಆರೋಪವನ್ನು ಎದುರಿಸ್ತಿರುವಂತ ವ್ಯಕ್ತಿ ಇರ್ಬೋದು, ಆತ ಮೊದಲು ಕೇಳಬೇಕಾಗಿರುವಂತ ಪ್ರಶ್ನೆ, ನೀವು ಇಬ್ಬರು ಈ ಲೊಕ್ಯಾಲಿಟಿನಲ್ಲಿ ಇರುವಂತಹ ಸ್ಥಳೀಯ ಮತ್ತೆ ಗೌರವಾನ್ವಿತ ಮತ್ತೆ ಇಂಡಿಪೆಂಡೆಂಟ್ ಸಾಕ್ಷಿಗಳನ್ನ ಕರ್ಕೊಂಡ್ ಬಂದಿದ್ದೀರಾ ಇಲ್ವಾ ಅಂತ. ಸೊ ಅದನ್ನ ಕೇಳ್ಬೇಕಾದ ಇಲ್ಲ, ಗುಡ್. ಜನಕ್ಕದು ಮಾಹಿತಿಯನ್ನು ಕೊಟ್ಟಂಗಾಯ್ತು. ಈ ಸಂದರ್ಭದಲ್ಲಿ ಇಡೀ ಕೇಸ್ ಯಾವ ಹಂತಕ್ಕೆ ಹೋಗ್ತಿದೆ ಅಂತ ಕೂಡ ನೀವು ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಟ್ಟಿದ್ದೀರಾ ಸರ್, ವೆರಿ ಶಾರ್ಟ್ ಟೈಮ್ನಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಸರ್. ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ ಹಿರಿಯ ವಕೀಲರು ಶ್ರೀ KV ಧನಂಜಯ ಅವರು. ನ್ಯೂಸ್ ಮುಂದುವರಿತೆ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ.